ಒಳ್ಳೇದಾಗ್ಲಪ್ಪ. ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದೆ ಅಮ್ಮ. ಇನ್ನೊಂದು ಟೆಸ್ಟ್ ಬಾಕಿ ಇದೆ, ಮುಂದಿನ ಸಲ ಅದನ್ನು ಪಾಸ್ ಮಾಡಿಬಿಡ್ತೀನಿ. ಆಮೇಲೇನು ಟ್ರೈನಿಂಗ್ ಅಂತ ಅಲ್ಲೇ ಹೋಗಿರ್ಬೇಕಾಗತ್ತೆ. ನೀನು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದ್ಯಲ್ಲ ಅನ್ನೋ ಬೇಜಾರು ಒಂದ್ ಕಡೆ ಆದ್ರೆ ಏನೋ ಸಾಧಿಸ್ತಿದ್ಯಾ ಅನ್ನೋ ಒಂದು ಖುಷಿ ಇದೆ ಕಣ. ಒಟ್ಟಿನಲ್ಲಿ ಏನೋ ಒಂದು ಸಾಧನೆ ಮಾಡಕ್ ಹೋಗ್ತಾ ಇದೀಯಾ. ನರಸಿಂಹ, ವಿಷಯ ಗೊತ್ತಾಯ್ತು. ವಿಶ್ ಮಾಡಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನೀನು ಪೊಲೀಸ್ ಟ್ರೈನಿಂಗು ಎಕ್ಸಾಮು ಅಂತ ಪದೇ ಪದೇ ಏನೋ ಒಂದು ಕಾರಣ ಇಟ್ಕೊಂಡು ಮನೆಗೆ ಬರ್ತಾ ಇದ್ವಿ. ಬರಬೇಡ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾವು ನರಸಿಂಹ, ಯಾಕೋ ಬೈತೀಯ ಅವಳಿಗೆ? ಸ್ವೀಟ್ ಏನೋ ತಂದಿದ್ದಾಳೆ, ತಗೋ, ಅವಳೇ ಹೋಗ್ತಾಳೆ. ಅತ್ತೆ, ನಿನಗೆ ಸ್ವೀಟ್ ತಿನ್ನೋ ಆಸೆ ಇದ್ರೆ ಹೇಳು, ಬೇಕ್ರಿಯಿಂದ 4 kg ತಂದ್ಕೊಡ್ತೀನಿ. ದಿನ ಕುಟ್ಕೊಂಡು ತಿಂತಿರುವಂತೆ. ಅದು ಬಿಟ್ಟು ಯಾರು ತಂದ್ಕೊಡೋದನ್ನ ಈಸ್ಕೊ ಅಂತ ಹೇಳ್ಬೇಡ. ನರಸಿಂಹ, ವಿಶ್ ಮಾಡಕ್ ಬಂದಿದ್ದಷ್ಟೇ, ಸ್ವೀಟ್ ಆದ್ರೂ ತಗೋಬೋದಲ್ವಾ? ಬೇಕಾಗಿಲ್ಲ. ಸ್ವೀಟ್ ಇಸ್ಕೊಂಡ್ರೆ ನನ್ನಿಂದಾನೇ ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದ್ದು ಅಂತ ಎಲ್ಲರ ಹತ್ರ ಹೇಳ್ಕೊಂಬರ್ತೀಯ. ಹೊರಡು. ಲೋ, ಆ ಥರ ಎಲ್ಲ ಯಾಕೋ ಹೇಳ್ತಾಳ ಅವಳು? ಸ್ವೀಟ್ ಇಸ್ಕೊಳ್ಳೋ. ಅಂಬುಜಾ, ನರಸಿಂಹ ಏನೋ ಹೇಳ್ತಿದ್ದಾನೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಏನೋ ಮಾತಾಡಬೇಡ ನೀನು. ನೋಡಮ್ಮ ಸಂಜನಾ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಷ್ಟು ವರ್ಷದಲ್ಲಿ ನನ್ನ ಮಗ ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾನೆ. ಅವನ ದಾರಿಗೆ ಆಟ ಬರಬೇಡ. ಅವ್ನಿಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡಿ ಅವನಿಗೆ ತೊಂದರೆನೂ ಕೊಡಬೇಡ. ದಯವಿಟ್ಟು ನಿನ್ನ ಕೈ ಮುಗಿತೀನಿ. ಅಪ್ಪ, ನೀವು ಯಾಕೆ ಯಾರಿಗೋ ಕೈ ಮುಗಿಯೋದು? ತಾವು ಇಲ್ಲಿಂದ ಹೊರಡ್ತೀರಾ? ಅಂಬುಜ, ಹೋಗಿ ಸಕ್ಕರೆ ತಗೊಂಬಾರೆ. ಮಗ, ಆನ್ ಮಗ. ಒಳ್ಳೇದಾಗ್ಲಿ ಕಣೋ. ಥ್ಯಾಂಕ್ಸ್ ಚಿಕ್ಕತ್ತೆ, ತುಂಬ ತಲೆನೋತಿತ್ತು, ನನಗೂ ಕಾಫಿ ಬೇಕಿತ್ತು. ಸಾರಿ ನಮ್ಮ ಸೌಂದರ್ಯ, ಇದು ಬ್ಲ್ಯಾಕ್ ಕಾಫಿ. ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ದಿಶಿಗೆ ಅಂತ. ನಿನಗೆ ಬೇಕು ಅಂದರೆ ಜಾಜಿ ಹತ್ರ ಕೇಳಿ ಮಾಡಿಸ್ಕೊ. ಸರಿ, ಆಯ್ತು. ಏನಮ್ಮ ಪೂಜೆಗೆ ಇಷ್ಟು ಸಿಂಪಲ್ ಆಗಿ ರೆಡಿ ಆಗಿದೆಯಾ? ಇನ್ನು ಹೇಗೆ ರೆಡಿ ಆಗಬೇಕು? ಅಷ್ಟಕ್ಕೂ ನಾನೇನು ಪೂಜೆ ಕೂತ್ಕೋತಾ ಇಲ್ವಲ್ಲ, ನನಗೆ ಆಫೀಸ್ ಕೆಲಸ ಇದೆ, ಮಾಡ್ತಾ ಇರ್ತೀನಿ. ಓ, ನೀನು ಪೂಜೆಲಿ ಇರಲ್ವಾ? ಪೂಜೆ ಮಾಡ್ತಿರೋದು ಮನೆಗೆ, ದಿಶಾಗೆ, ಚಿರುಗೆ ಒಳ್ಳೇದಾಗ್ಲಿ ಅಂತ. ನಿಮ್ಗೆ ಗೊತ್ತಲ್ಲ, ಈ ಹೋಮ ಹವನದ ಹೊಗೆ ಎಲ್ಲ ನನಗೆ ಆಗ್ಬರಲ್ಲ ಅಂತ. ನಾನು ಆಫೀಸ್ ಕೆಲಸ ಮಾಡ್ತಿರ್ತೀನಿ, ಏನಾದ್ರು ಇದ್ರೆ ನನಗೆ ಫೋನ್ ಮಾಡಿ, ಇಲ್ಲೇ ಇರ್ತೀನಿ. ಸರಿನಮ್ಮ. ಹಾಂ ಜಾಜಿ, ಏನೇ ಸುಕ್ಕು, ಕಾಫಿ ಮಾಡ್ಕೊಂಡಿದ್ಯಾ? ಕೊಡು. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಗಲ್ಲ, ದಿಶಾಗೆ. ಬಕೆಟ್. ಏನ? ಅಲ್ಲ, ಇವತ್ತು ಮ್ಯಾಚ್ ಇದೆಯಲ್ಲ, ವಿಕೆಟ್ ಹೋಯ್ತು ಒಂದೇ. ಇದನ್ನೆಲ್ಲ ಯಾವತ್ತಿಂದ ಮಾಡಕ್ ಶುರು ಮಾಡಿದೆ? ಇವತ್ತಿಂದ. ಓ, ನಿನ್ ಗಂಡಂಗೆ ಒಂದ್ಸರಿ ಏನಾದ್ರು ಮಾಡ್ಕೊಟ್ಟಿದ್ದೇನೆ? ಮಾಡ್ಕೊಡಲ್ಲ. ನಿಮಗ್ ಬೇಕು ಅಂದ್ರೆ ಜಾಜಿನ್ ಕೇಳಿ ಮಾಡಿಸಿ ಕುಡೀರಿ. ಮಾಡು ಮಾಡು, ಅದು ಎಷ್ಟು ಸಹ ಮಾಡ್ತೀವಿ ನಾನು ನೋಡ್ತೀನಿ. ಜಾಜಿ, ಜಾಜಿ. ನಮ್ಮ ಹುಡುಗ ಬಂದಲ್ಲ, ದಿಶಾ ಇಲ್ವಾ ರೂಮಲ್ಲಿ? ಅವಳು ಪೂಜೆಗೆ ಬರ್ತಿಲ್ವಾ? ನನಗೇನು ಗೊತ್ತು? ಅಯ್ಯೋ, ನೀವು ಅವಳನ್ನ ಬಾನ್ ಕರೀಲಿಲ್ವೇನೋ? ಚಿಕ್ಕಪ್ಪ ಪ್ಲೀಸ್, ಅವ್ರ ಬಗ್ಗೆ ನನ್ನನ್ನು ಕೇಳಬೇಡಿ. ಅಲ್ಲ ಹಂಗಂದ್ರೆ. ಚಿಕ್ಕ ಬಾಬಾ ಬಿಡಿ. ದಿಶನ್ ಬಗ್ಗೆ ಚಿರು ಹತ್ರ ಏನೂ ಕೇಳಬೇಡಿ, ನಾನು ನೋಡ್ತೀನಿ, ಅವಳನ್ನ ಕರ್ಕೊಂಡು ಬರ್ತೀನಿ. ನೀನು ಹೋಗೋದು ಬೇಡಮ್ಮ, ಅವಳೇ ಬಂದು ನೋಡು. ನಾನು ಪೂಜೆಗೆ ರೆಡಿ. ಏನಂದ್ರಿ? ಅಂದರೆ ದೀಪ ಅವ್ರು ನಿಮ್ಮನ್ನು ಹಜ್ಬೆಂಡು ಅಂತ ಕರಿತಿದ್ರಲ್ವಾ, ನಾನು ಆ ಥರ ಕರೆದ್ರೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಕರೆದೆ. ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಾ.
ನನ್ನ ಹಕ್ಕರಿಯೋ ಅಧಿಕಾರ ಇರೋದು ದೀಪ ಅವ್ರಿಗೆ ಮಾತ್ರ. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರಿ. ಮಾವ ಮಾತ್ರೆ ತಗೊಂಡ್ರ? ಇವತ್ತು ನಾನೇ ಮಾತ್ರೆ ಕೊಡ್ತೀನಿ. ಹಾ, ಓಹೋ, ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ಕೇಳ್ತಿದ್ದೀರಾ? ಮಾವ, ನಾಳೆ ನಡೀತಿರೋ ಪೂಜೆಯಲ್ಲಿ ಹಸ್ಬೆಂಡ್ ನನ್ನ ಜೊತೆ ಕೂತ್ಕೊಳ್ಳೋಕೆ ಒಪ್ಕೊಂಡ್ರು. ಮದುವೆ ಅಂತೂ ನಾವು ಅಂದ್ಕೊಂಡಿದ್ದಂಗೆ ಆಗಲಿಲ್ಲ. ಕೊನೆ ಪಕ್ಷ ಪೂಜೆ ಏನಾದರೂ ಆಗುತ್ತಲ್ವ, ಅದೇ ನಂಗೆ ಖುಷಿ. ತಗೊಳ್ಳಿ ಮಾತ್ರೆ. ಕೊಡ್ರಿ ಇಲ್ಲಿ. ನಿಮಗೆ ಹೇಳಿರ್ಲಿಲ್ವಾ, ಅಪ್ಪನ ಸೇವೆ ಮಾಡೋದೇನಿದ್ರು ದೀಪ ಅವ್ರ ಕೆಲಸ, ಅದನ್ನು ನೀವು ಮಾಡಂಗಿಲ್ಲ. ಅಲ್ಲ ಚಿರಾಗ್, ಈಗ ಅವ್ರು ನಂಗೆ ಮಾವ, ತಂದೆ ಸಮಾನ. ಇವ್ರ ಬಗ್ಗೆ ಕಾಳಜಿ ವಹಿಸೋದ್ರಲ್ಲಿ ಏನು ತಪ್ಪು? ತಪ್ಪನ ಬಗ್ಗೆ ನನಗೆ ಪಾಠ ಹೇಳಕ್ಕೆ ಬರಬೇಡಿ. ಕೊಡಿಲಿ. ಅಲ್ಲ, ದೀಪ ಅವ್ರು ಮಾಡ್ತಿದ್ದ ಕೆಲಸ ಇವಾಗ ನೀವು ಮಾಡೋದು ತಪ್ಪಲ್ವಾ? ನನ್ನ ಹೆಂಡತಿ ಅವ್ರು ಮಾಡ್ತಿದ್ದ ಕೆಲಸ ನಾನು ಕಂಟಿನ್ಯೂ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಚಿರಾಗ್, ನೀವು ಹೇಗೆ ದೀಪ ಅವ್ರಿಗೆ ಎಲ್ರ ಮುಂದೆ ತಾಳಿ ಕಟ್ಟಿದ್ರು, ನನಗೂ ಎಲ್ರ ಮುಂದೆ ತಾಳಿ ಕಟ್ಟಿದ್ದೀರಾ. ನಾನು ನಿಮ್ಮ ಹೆಂಡ್ತೀನಿ. ದೀಪಂಗೆ ಒಂದು ನ್ಯಾಯ, ದಿಶಂಗೆ ಒಂದು ನ್ಯಾಯನಾ? ತಾಳಿ ಕಟ್ಟಿದ ಮಾತ್ರಕ್ಕೆ ಹೆಂಡತಿ ಅನ್ಸ್ಕೊಂಬಿಡಲ್ಲ, ಮನಸ್ಸಿಗೆ ಅನ್ನಿಸ್ಬೇಕು. ಯಾವಾಗ ಅನ್ಸುತ್ತೆ? ಅದು ಈ ಜನ್ಮದಲ್ಲಿ ಅನ್ಸಲ್ಲ. ಆ ಮಡಿಪ ನೋಡಿ, ನಿಮ್ಮ ಮಾತಿಂದ ನನಗಿಂತ ಜಾಸ್ತಿ ಮಾವನೇ ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನ ಮಧ್ಯೆ ಚಾಟಿ ಬೀಸಕ್ಕೆ ಬರಬೇಡಿ. ನನ್ನ ಪರಿಸ್ಥಿತಿ ಏನು ಅಂತ ಅಪ್ಪಂಗೂ ಅರ್ಥ ಆಗುತ್ತೆ. ಆ ಮಾಡಿ. ಅಪ್ಪ, ನನಗಿವತ್ತು ತುಂಬ ಖುಷಿಯಾಗಿದೆ. ಯಾಕೆ? ಮಾವ ನಿಮ್ಮ ಕೈಯಾರೆ ಟ್ಯಾಬ್ಲೆಟ್ ತೊಗೊಂಡ್ರು ಅಂತನಾ? ಜಸ್ಟ್ ಜೋಕು, ಸೀರಿಯಸ್ ಆಗಿ ತಗೋಬೇಡಿ. ನನ್ನ ದೀಪ ಅವ್ರ ಹೆಸರಲ್ಲಿ ಮಾಡ್ತಾ ಇರೋ ಪ್ರಾಜೆಕ್ಟು ಇವತ್ತಿಂದ ಇನ್ನೂ ಫಾಸ್ಟಾಗಿ ಮೂವ್ ಆಗಕ್ಕೆ ಶುರು ಆಯಿತು. ಆ್ಯಂಡ್ ಸಕ್ಸಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಚಿರಾಗ್, ಅಪ್ರೂವಲ್ಗೋಸ್ಕರ ಎಲ್ಲಿ ಸೈನ್ ಮಾಡಬೇಕು ಹೇಳಿ, ಮಾಡ್ತೀನಿ. ನೋಡಿ, ನೀವು ನನ್ನ ಜೊತೆ ಪೂಜೆಯಲ್ಲಿ ಕೂರ್ತೀರಾ ಅಂದರೆ ಮಾತ್ರ ನಾನು ಇದನ್ನು ಸೈನ್ ಮಾಡ್ತೀನಿ. ಕೂರ್ತೀನಿ ಅಂತ ಹೇಳಿದ್ದೀನಲ್ಲ. ಮಾವ, ಇದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಮುಂದೆನೇ ಸೈನ್ ಮಾಡ್ತಿದ್ದೀನಿ.